Articles. There are three types of articles: a and the. Articles are words used before a noun to show whether the noun is specific or general. ಆರ್ಟಿಕಲ್ಸ್ ಅಂದರೆ ನಾವು ನೌನ್ ಮುಂದೆ ಬಳಸೋ ಚಿಕ್ಕ ಪದಗಳು. ಇವುಗಳಿಂದ ನಾವು ಏನು ಹೇಳ್ತೀವಿ ಅಂದರೆ ಅದು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತುವ ಅಥವಾ ನಮಗೆ ಆಲ್ರೆಡಿ ಗೊತ್ತಿರುವ ವಿಶೇಷ ವಸ್ತುವ. ಎಕ್ಸಾಂಪಲ್, ಐ ಸಾ ಎ ಡಾಗ್, ಯಾವುದೋ ಒಂದು ನಾಯಿ. ಜನರಲ್, ಐ ಸಾ ದ ಡಾಗ್, ಅದೇ ನಾಯಿ, ನಮಗೆ ಗೊತ್ತಿರೋದು. ಸ್ಪೆಸಿಫಿಕ್. These are divided into two types: definite article, indefinite articles. Definite article ಅಂದರೆ ನಮಗೆ ಆಲ್ರೆಡಿ ಗೊತ್ತಿರುವ ಸ್ಪೆಸಿಫಿಕ್ ಆಗಿರುವ ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಮಾತನಾಡಿದಾಗ ದ ಬಳಸ್ತೀವಿ. ಎಕ್ಸಾಂಪಲ್, ಐ ಸಾ ಎ ಡಾಗ್, ಆಲ್ರೆಡಿ ಹೇಳಿದ ವಸ್ತು ಮತ್ತೆ ಹೇಳುವಾಗ. ದ ಡಾಗ್ ವಾಸ್ ವೆರಿ ಕ್ಯೂಟ್, ಅದೇ ನಾಯಿ. ಒಬ್ಬರಿಗೋ ಕೇಳ್ತಿರೋರಿಗೋ ಯಾವುದು ಅಂತ ಗೊತ್ತು ಇರುತ್ತೆ, ಅದಕ್ಕೆ ದ ಬಳಸ್ತೀವಿ. ಕ್ಲೋಸ್ ದ ಡೋರ್, ಯಾವ ಡೋರ್ ಅಂತ ಇಬ್ಬರಿಗೂ ಗೊತ್ತಿದೆ. ಒಂದೇ ಒಂದು ಇರೋ ವಸ್ತುಗಳಿಗೆ ದ ಯೂಸ್ ಮಾಡ್ತೀವಿ. ದ ಸನ್, ದ ಮೂನ್, ದ ಸ್ಕೈ. ಸ್ಕೂಲ್, ಪಾರ್ಕ್, ಆಫೀಸ್ ಹಾಗೆ ಪರ್ಟಿಕ್ಯುಲರ್ ಪ್ಲೇಸ್ ಬಂದಾಗ ದ ಯೂಸ್ ಮಾಡ್ತೀವಿ. ಹಿ ಈಸ್ ಇನ್ ದ ಸ್ಕೂಲ್, ಆ ಸ್ಕೂಲ್ ಸ್ಪೆಸಿಫಿಕ್. ದ ಅಂದರೆ ಆ, ಅದೇ ಅಂತ ಅರ್ಥ. ನಮಗೆ ಗೊತ್ತಿರುವ ವಸ್ತುಗಳಿಗೆ ದ ಬಳಸ್ತೀವಿ. ದ ಟೀಚರ್ ಈಸ್ ಕೈಂಡ್, ಯಾವ ಟೀಚರ್ ಅನ್ನೋದು ಕ್ಲಿಯರ್. ದೇರ್ ಆರ್ ಮೆನಿ ಗರ್ಲ್ಸ್ ಹಿಯರ್ ಬಟ್ ದ ಗರ್ಲ್ ವಿತ್ ಲಾಂಗ್ ಹೇರ್ ಈಸ್ ಮೈ ಸಿಸ್ಟರ್. ದೇರ್ ಆರ್ ಮೆನಿ ಗರ್ಲ್ಸ್ ಹಿಯರ್, ಇಲ್ಲಿ ತುಂಬ ಹುಡುಗಿಯರು ಇದ್ದಾರೆ. ಇಲ್ಲಿ ನಾವು ಜನರಲ್ ಆಗಿ ಹೇಳ್ತಿದ್ವಿ, ಯಾವ ಹುಡುಗಿ ಅಂತ ಸ್ಪೆಸಿಫಿಕ್ ಆಗಿಲ್ಲ. ಬಟ್ ದ ಗರ್ಲ್ ವಿತ್ ಲಾಂಗ್ ಹೇರ್ ಅಂದರೆ ಲಾಂಗ್ ಹೇರ್ ಇರುವ ಆ ಹುಡುಗಿ. ಇಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಹುಡುಗಿಯನ್ನ ತೋರಿಸ್ತಿದ್ದೀವಿ, ಅದಕ್ಕೆ ದ ಯೂಸ್ ಮಾಡ್ತೀವಿ. ದೇರ್ ಆರ್ ಮೆನಿ ಕಾರ್ಸ್ ಹಿಯರ್ ಬಟ್ ದ ಬ್ಲ್ಯಾಕ್ ಕಾರ್ ಈಸ್ ಮೈನ್. ದೇರ್ ಆರ್ ಮೆನಿ ಕಾರ್ಸ್ ಹಿಯರ್, ಇಲ್ಲಿ ತುಂಬ ಕಾರುಗಳಿವೆ. ಜನರಲ್ ಎಲ್ಲ ಕಾರುಗಳು. ಬಟ್ ದ ಬ್ಲ್ಯಾಕ್ ಕಾರ್ ಅಂದರೆ ಆ ಬ್ಲ್ಯಾಕ್ ಕಾರ್ ಒಂದೇ ಸ್ಪೆಸಿಫಿಕ್ ಕಾರ್ ಬಗ್ಗೆ ಮಾತಾಡ್ತಿದ್ದೀವಿ, ಅದಕ್ಕೆ ದ ಯೂಸ್ ಮಾಡ್ತೀವಿ. ರಿವರ್ಸ್, ನದಿಗಳು. ದ ಗಂಗಾ, ದ ಕಾವೇರಿ. ಎಲ್ಲ ರಿವರ್ಸ್ ಮುಂದೆ ಸಾಮಾನ್ಯವಾಗಿ ದ ಬರುತ್ತದೆ. ನ್ಯೂಸ್ ಪೇಪರ್, ದ ಟೈಮ್ಸ್ ಆಫ್ ಇಂಡಿಯಾ. ನ್ಯೂಸ್ ಪೇಪರ್ ನೇಮ್ಸ್ ಮುಂದೆ ದ ಯೂಸ್ ಮಾಡ್ತೀವಿ. ಓಷನ್ಸ್, ದ ಇಂಡಿಯನ್ ಓಷನ್, ದ ಅರೇಬಿಯನ್ ಓಷನ್. ಫೇಮಸ್ ಬಿಲ್ಡಿಂಗ್ಸ್ ಆ್ಯಂಡ್ ಪ್ಲೇಸಸ್, ದ ತಾಜ್ ಮಹಲ್, ದ ರೆಡ್ ಫೋರ್ಟ್. ಸೂಪರ್ಲೇಟಿವ್ಸ್, ಬೆಸ್ಟ್, ಬಿಗ್ಗೆಸ್ಟ್, ದ ಬೆಸ್ಟ್ ಬಾಯ್, ದ ಟಾಲೆಸ್ಟ್ ಬಿಲ್ಡಿಂಗ್. ಯಾವುದು ಯೂನಿಕ್, ಸ್ಪೆಷಲ್, ಫೇಮಸ್ ಇದ್ದರೆ ದ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇಂಡೆಫಿನಿಟ್ ಆರ್ಟಿಕಲ್ಸ್. ಎ ಆ್ಯಂಡ್ ಆ್ಯನ್. ಇವುಗಳನ್ನು ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಮಾತನಾಡುವಾಗ ಅಂದರೆ ಸ್ಪೆಷಲ್ ಆಗಿ ಹೇಳದಿದ್ದಾಗ ಬಳಸುತ್ತೇವೆ. ಇಂಡೆಫಿನಿಟ್ ಆರ್ಟಿಕಲ್ಸ್ ಆರ್ ಎ ಆ್ಯಂಡ್ ಆ್ಯನ್ ಯೂಸ್ಡ್ ಬಿಫೋರ್ ಎ ನೌನ್ ಟು ರೆಫರ್ ಟು ಎ ನಾನ್ ಸ್ಪೆಸಿಫಿಕ್ ಆರ್ ಜನರಲ್ ಪರ್ಸನ್ ಆರ್ ಥಿಂಗ್. ವಿ ಯೂಸ್ ಎ ಬಿಫೋರ್ ವರ್ಡ್ಸ್ ದ್ಯಾಟ್ ಬಿಗಿನ್ ವಿತ್ ಎ ಕಾನ್ಸೋನೆಂಟ್ ಸೌಂಡ್ ಆ್ಯಂಡ್ ಓನ್ಲಿ ವಿತ್ ಸಿಂಗುಲರ್ ನೌನ್ಸ್. ಎ ಅನ್ನು ನಾವು ಕಾನ್ಸೋನೆಂಟ್ ಸೌಂಡ್ ಅಲ್ಲಿ ಸ್ಟಾರ್ಟ್ ಆಗುವ ಪದಗಳ ಮುಂದೆ ನಾವು ಸಿಂಗುಲರ್ ನೌನ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಸಾ ಎ ಡಾಗ್, ನಾನು ಒಂದು ನಾಯಿ ನೋಡಿದೆ. ಇಲ್ಲಿ ಎ ಡಾಗ್ ಅಂದ್ರೆ ಯಾವ ನಾಯಿ ಅಂತ ಸ್ಪೆಷಲ್ ಅಲ್ಲ, ಯಾವುದೋ ಒಂದು ನಾಯಿ. ಶಿ ಹ್ಯಾಸ್ ಎ ಪೆನ್, ಅವಳ ಬಳಿ ಒಂದು ಪೆನ್ ಇದೆ. ಇಲ್ಲಿ ಎ ಪೆನ್ ಅಂದ್ರೆ ಯಾವ ಪೆನ್ ಅಂತ ಹೇಳಿಲ್ಲ, ಸಾಮಾನ್ಯ ಪೆನ್. ಐ ನೀಡ್ ಎ ಬುಕ್, ನನಗೆ ಒಂದು ಪುಸ್ತಕ ಬೇಕು. ಇಲ್ಲಿ ಎ ಬುಕ್ ಅಂದ್ರೆ ಯಾವುದೋ ಒಂದು ಪುಸ್ತಕ. ಇಟ್ ಈಸ್ ಎ ಕಾರ್, ಇದು ಒಂದು ಕಾರ್. ಇಲ್ಲಿ ಎ ಕಾರ್ ಅಂದರೆ ಯಾವುದೋ ಒಂದು ಕಾರ್, ಸ್ಪೆಷಲ್ ಅಲ್ಲ. ಎ ಅಂದರೆ ಯಾವುದೋ ಒಂದು ಜನರಲ್ ವಸ್ತು ಅಥವಾ ವ್ಯಕ್ತಿ. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ದ್ಯಾಟ್ ಬಿಗಿನ್ಸ್ ವಿತ್ ಎನ್ ಓವೆಲ್ ಸೌಂಡ್ AEIOU ಟು ಟಾಕ್ ಅಬೌಟ್ ಸಮಥಿಂಗ್ ಜನರಲ್ ನಾಟ್ ಸ್ಪೆಸಿಫಿಕ್. ಯಾವಾಗ ಯೂಸ್ ಮಾಡ್ತೀವಿ? ಓವೆಲ್ ಸೌಂಡ್ ಇದ್ದಾಗ, ಸಿಂಗುಲರ್ ನೌನ್ ಇದ್ದಾಗ. ಎಕ್ಸಾಂಪಲ್ಸ್, ಶಿ ಏಟ್ ಆ್ಯನ್ ಆ್ಯಪಲ್, ಅವಳು ಒಂದು ಸೇಬು ತಿಂದಳು. ಆ್ಯಪಲ್ ಎ ಇಂದ ಸ್ಟಾರ್ಟ್ ಆಗಿದೆ, ಇದು ಓವೆಲ್ ಸೌಂಡ್ ಬರ್ತಿದೆ, ಅದಕ್ಕೆ ಆ್ಯನ್ ಯೂಸ್ ಮಾಡ್ತೀವಿ. ಯಾವ ಆ್ಯಪಲ್ ಅಂತ ಗೊತ್ತಿಲ್ಲ. ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್, ಅವನು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಆನೆಸ್ಟ್ ಎಚ್ ಇಂದ ಸ್ಟಾರ್ಟ್ ಆಗಿದೆ, ಬಟ್ ಎಚ್ ಸೈಲೆಂಟ್ ಆಗತ್ತೆ, ಓವೆಲ್ ಸೌಂಡ್ ಇದೆ. ಐ ಸಾ ಆ್ಯನ್ ಎಲಿಫೆಂಟ್, ನಾನು ಒಂದು ಆನೆ ನೋಡಿದೆ, ಜನರಲ್ ಎಲಿಫೆಂಟ್. ಇಟ್ ಈಸ್ ಆ್ಯನ್ ಆರೆಂಜ್, ಇದು ಒಂದು ಕಿತ್ತಳೆ. ಯಾವ ಆರೆಂಜ್ ಅಂತ ಸ್ಪೆಷಲ್ ಅಲ್ಲ. ಎಲ್ಲಿ ಆರ್ಟಿಕಲ್ಸ್ ಬರೋದಿಲ್ಲ ನೋಡೋಣ. ಐ ಹ್ಯಾವ್ ಬುಕ್ಸ್, ಬುಕ್ಸ್ ಹಿಂದೆ ಎ ಅಥವಾ ಆ್ಯನ್ ಬರಬಹುದಾ? ನೋ, ಬರೋದಿಲ್ಲ. ಯಾಕೆ ಅಂದರೆ ಬುಕ್ಸ್ ಪ್ಲೂರಲ್ ಇದೆ, ಅದಕ್ಕೆ ಆರ್ಟಿಕಲ್ಸ್ ಯೂಸ್ ಮಾಡೋದಿಲ್ಲ. ದೇ ಆರ್ ಎ ಸ್ಟೂಡೆಂಟ್ಸ್, ತಪ್ಪು, ದೇ ಆರ್ ಸ್ಟೂಡೆಂಟ್ಸ್. ನೆಕ್ಸ್ಟ್, ಐ ನೀಡ್ ಎ ವಾಟರ್, ಇದು ರಾಂಗ್. ಯಾಕೆ? ಶಿ ಗೇವ್ ಮಿ ಎ ಮಿಲ್ಕ್, ಇದು ಕೂಡ ತಪ್ಪು. ವಾಟರ್ ಮತ್ತು ಮಿಲ್ಕ್ ಅನ್ಕೌಂಟೇಬಲ್ ನೌನ್ಸ್, ಅದಕ್ಕೆ ಎ ಆರ್ ಆ್ಯನ್ ಬರೋದಿಲ್ಲ. ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಹೇಗೆ ಕೇಳ್ತಾರೆ ನೋಡಿ. ಶಿ ಹ್ಯಾಸ್ ಡ್ಯಾಶ್ ಅಂಬ್ರೆಲಾ, ಅಂಬ್ರೆಲಾ ಓವೆಲ್ ಸೌಂಡ್ ಯು, ಅದಕ್ಕೆ ಆ್ಯನ್. ಡ್ಯಾಶ್ ಸನ್ ರೈಸಸ್ ಇನ್ ದ ಈಸ್ಟ್, ಸನ್ ಒಂದೇ ಒಂದು ಯೂನಿಕ್, ಅದಕ್ಕೆ ದ. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್, ಆನೆಸ್ಟ್ ಎಚ್ ಸೈಲೆಂಟ್, ಓವೆಲ್ ಸೌಂಡ್, ಅದಕ್ಕೆ ಆ್ಯನ್. ಐ ಬಾಟ್ ಡ್ಯಾಶ್ ಬುಕ್ ಎಸ್ಟರ್ಡೇ, ಬುಕ್ ಕಾನ್ಸೋನೆಂಟ್ ಸೌಂಡ್ ಎ. ದ ಗಂಗಾ ಈಸ್ ಡ್ಯಾಶ್ ಹೋಲಿ ರಿವರ್, ರಿವರ್ ನೇಮ್ಸ್ ಮುಂದೆ ದ ಯೂಸ್ ಮಾಡ್ತೀವಿ. ಶಿ ಈಸ್ ಈಟಿಂಗ್ ಡ್ಯಾಶ್ ಆ್ಯಪಲ್, ಆ್ಯಪಲ್ ಓವೆಲ್ ಸೌಂಡ್ ಆ್ಯನ್.
ದಿಸ್ ಈಸ್ ಡ್ಯಾಶ್ ಬೆಸ್ಟ್ ಮೂವಿ. ಬೆಸ್ಟ್ ಸೂಪರ್ಲೇಟಿವ್ಸ್ ಅದಕ್ಕೆ ದ. ಐ ಹ್ಯಾವ್ ಡ್ಯಾಶ್ ಪೆನ್ ಆ್ಯಂಡ್ ಡ್ಯಾಶ್ ಪೆನ್ಸಿಲ್. ಪೆನ್ ಪೆನ್ಸಿಲ್ ಕನ್ಸೋನೆಂಟ್ ಸೌಂಡ್ ಎರಡು ಕಡೆ ಎ. ಡ್ಯಾಶ್ ಮೂನ್ ಈಸ್ ಬ್ರೈಟ್ ಟು ನೈಟ್. ಮೂನ್ ಯೂನಿಕ್ ಅದಕ್ಕೆ ದ. ಶಿ ಹ್ಯಾಸ್ ಡ್ಯಾಶ್ ಬುಕ್ ಆ್ಯಂಡ್ ಡ್ಯಾಶ್ ಎರೇಜರ್. ಬುಕ್ ಕಾನ್ಸೋನೆಂಟ್ ಎ. ಎರೇಜರ್ ಓವೆಲ್ ಆ್ಯಂಡ್ he bought dash bag and dash umbrella. Bag consonant sound a. Umbrella vowel sound and I saw dash cat and dash elephant. Cat consonant sound a. Elephant vowel sound and. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ಗ್ರಾಮರ್ ಕಲೀಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.